ತಿಂಗಳ 27, 28 ಮತ್ತು 29ನೇ ತಾರೀಕಿಗೆ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರು ಮಾರುಗದ್ದೆಯಲ್ಲಿ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಮುಖಾಂತರ ಧಾರ್ಮಿಕ ಕಾರ್ಯಕ್ರಮ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗತಕ್ಕಂಥ ಸಂದರ್ಭದಲ್ಲಿ ಈ ಸವಿನೆನಪು ಶಾಶ್ವತವಾಗಿರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ 100 ಜೋಡಿಗಳಿಗೆ ಉಚಿತ ಸಾಮೂಹಿಕವಾಗಿರ್ತಕ್ಕಂಥ ವಿವಾಹವನ್ನ ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಈಗಾಗಲೇ ನಾವು ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. 27ನೇ ತಾರೀಕಿಗೆ ಈ ಕಳೆದ 2 ವರ್ಷದ ರೀತಿಯಲ್ಲಿ ಶ್ರೀನಿವಾಸ ದೇವರ ಆಗಮನ, 28ನೇ ತಾರೀಕಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ, 29ನೇ ತಾರೀಕಿಗೆ ಅದೇ ವೇದಿಕೆಯಲ್ಲಿ ದೇವರ ಎದುರುಗಡೆ ಆ ನೋಂದಾವಣೆ ಮಾಡಿರತಕ್ಕಂತಹ 100 ಜೋಡಿಗಳಿಗೆ ಉಚಿತವಾಗಿ ಸಾಮೂಹಿಕವಾಗಿ ವಿವಾಹ ಮಾಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಾವೆಲ್ಲ ಇವತ್ತು ಕೆಲಸ ಕಾರ್ಯಗಳನ್ನು ಆರಂಭಿಸಿದ್ದೇವೆ. ಯಾಕೆ ಇಷ್ಟು ಬೇಗ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಮತ್ತು ಜನರಲ್ಲಿ ಪ್ರಶ್ನೆ ಇರಬಹುದು. ಆದರೆ ಈ ವಿವಾಹ ಸಮಾರಂಭವನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ನೂರಾರು ಸಂಗತಿಗಳು ಇವತ್ತು ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇರಬಾರದು. ಅಧಿಕೃತವಾಗಿರತಕ್ಕಂಥ ದೃಢೀಕರಣ ಪತ್ರದ ಜೊತೆಗೆ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಆ ವಿವಾಹ ಮಹೋತ್ಸವ ನಡಿಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಈಗಾಗಲೇ ನಾವು ರಿಜಿಸ್ಟ್ರೇಷನ್ ಕೌಂಟರ್ ಅನ್ನ ನಮ್ಮ ಆಫೀಸಲ್ಲಿ ತೆರೆದಿದ್ದೇವೆ. ಯಾರು ವಿವಾಹವನ್ನ ಆಗುವವರಿದ್ದಾರ ಅವರು ಸ್ಥಳೀಯ ಪಂಚಾಯತಿನಿಂದ ವಿವಾಹ ಆಗಿಲ್ಲ ಅನ್ನುವುದಕ್ಕೆ ದೃಢೀಕರಣ ಪತ್ರ, ಅವರು ವಾಸ್ತವ್ಯ ಇರುವುದಕ್ಕೆ ಆಧಾರ ಕಾರ್ಡಿನ ಆ ಪ್ರತಿಗಳು ಇವೆಲ್ಲವನ್ನ ತಂದು ನಮ್ಮ ಆಫೀಸಿಗೆ 2 ಮನೆಯವರಿಂದಲೂ ಕೂಡ ಒಪ್ಪಿಗೆ ಪತ್ರವನ್ನ ಪಡ್ಕೊಂಡು ತಮ್ಮ ಆಫೀಸ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಒಂದಷ್ಟು ಮುಂಚಿತವಾಗಿ ಈ ಕಾರ್ಯಕ್ಕೆ ವೇಗವನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. 2 ಕಡೆಯವರಿಗೂ ಕೂಡ, ವಧು ಮತ್ತು ವರರ 2 ಕಡೆಯವರಿಗೂ ಕೂಡ ಆ ಮದುವೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಾಹಿತ್ಯಗಳು, ಅದು ಮಾಂಗಲ್ಯವಿರ್ಬೋದು, ಬಂಗಾರದ್ದು, ಕಾಲುಂಗರ ಬೆಳ್ಳಿದಿರ್ಬೋದು, ವಸ್ತ್ರಗಳು, ಬೇಕಾಗಿರತಕ್ಕಂಥ ಎಲ್ಲ ಸಾಹಿತ್ಯಗಳನ್ನ ಕೂಡ ಟ್ರಸ್ಟಿನ ಮುಖಾಂತರವೇ ನಾವು ಕೊಡ್ತೇವೆ. ಮತ್ತು ಅವರ 2 ಕಡೆಯಿಂದ ಎಷ್ಟು ಜನ ಬಂದರೂ ಕೂಡ, ಅವರ ಸಂಬಂಧಿಕರು ಬಂದರೂ ಕೂಡ ಅವರಿಗೆ ಔತಣಕೂಟವನ್ನ ಕೂಡ ಅವತ್ತಿನ ದಿವಸ ನಾವು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಆ 100 ಜೋಡಿ ಆಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಒಂದಷ್ಟು ಮುಂಚಿತವಾಗಿ ಈ ವಿಚಾರದ ಬಗ್ಗೆ ಮಾಧ್ಯಮದ ಮುಖಾಂತರ ಒಂದಷ್ಟು ಪ್ರಚಾರವನ್ನು ಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಸಹಕಾರವನ್ನು ಕೊಡಬೇಕು. 2 ವರ್ಷದಿಂದ ಅತ್ಯಂತ ಯಶಸ್ವಿಯಾಗಿ ಶ್ರದ್ಧೆ ಭಕ್ತಿಯ ಜೊತೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆದಿದೆ. ಈ ಬಾರಿಯ ಶ್ರೀನಿವಾಸ ಕಲ್ಯಾಣೋತ್ಸವ ಕೂಡ ಎಲ್ಲರ ಅಪೇಕ್ಷೆಯಂತೆ ಶ್ರೀನಿವಾಸ ಕಲ್ಯಾಣೋತ್ಸವವೇ ಆಗಬೇಕು ಅನ್ನತಕ್ಕಂಥ ಅಪೇಕ್ಷೆಯಂತೆ ಈ ಬಾರಿಯೂ ಕೂಡ ನಾವು ಶ್ರೀನಿವಾಸ ಕಲ್ಯಾಣೋತ್ಸವವನ್ನೇ ಮಾಡಿದ್ದೇವೆ. ಮುಂದಿನ ದಿವಸದಲ್ಲಿ ಗಿರಿಜಾ ಕಲ್ಯಾಣ, ಸೀತಾ ಕಲ್ಯಾಣದಂತ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇಡೀ ಧರ್ಮ ಶ್ರದ್ಧೆಯ ಜೊತೆಗೆ ಇಡೀ ಹಿಂದೂ ಸಮಾಜ ಇರಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ನಮ್ಮ ಟ್ರಸ್ಟಿನ ಮುಖಾಂತರ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ, ಕ್ರೀಡಾ ಚಟುವಟಿಕೆ ಎಲ್ಲದಕ್ಕೂ ಕೂಡ ನಮ್ಮಿಂದ ಆಗತಕ್ಕಂಥ ಕೆಲಸ ಕಾರ್ಯವನ್ನ ಸಮಾಜದಲ್ಲಿ ನಿರ್ವಹಿಸ್ತೇವೆ ಅನ್ನತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಈಗಾಗಲೇ ಟ್ರಸ್ಟಿನ ವತಿಯಿಂದ 1-2 ಮನೆಗಳು ಆಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಅಪೇಕ್ಷೆಗಳು ಸಮಾಜದಿಂದ ಬಂದಿದೆ. ಅವರ ಎಲ್ಲ ಸ್ಥಳದ ದಾಖಲಾತಿಗಳು ಎಲ್ಲ ಸಲ್ಲಿಕೆಯಾದ ನಂತರ 2 ಮನೆಗಳನ್ನು ಕೂಡ ನಾವು ಟ್ರಸ್ಟಿನಿಂದ ನಿರ್ಮಾಣ ಮಾಡಿ ಅವರಿಗೆ ಹಸ್ತಾಂತರ ಮಾಡತಕ್ಕಂಥ ಕೆಲಸ ಕಾರ್ಯವನ್ನ ಮಾಡ್ತೇವೆ. ಮತ್ತು ವಿಶೇಷವಾಗಿ ಈ ವರ್ಷ ಪೂರ್ತಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಧರ್ಮ ಜಾಗೃತಿಯ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥ ಉದ್ದೇಶ ನಮ್ಮ ಟ್ರಸ್ಟ್ನದ್ದಿದೆ. ಇವತ್ತು ಧಾರ್ಮಿಕ ಶಿಕ್ಷಣಕ್ಕೆ ವಿಶೇಷವಾಗಿ ಒತ್ತನ್ನ ಕೊಡತಕ್ಕಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇರುವಂತ ಆ ಸಂದರ್ಭದಲ್ಲಿ ಮತ್ತೆ ಆ ಧಾರ್ಮಿಕ ಶಿಕ್ಷಣಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡತಕ್ಕಂಥ ಮತ್ತು ಗ್ರಾಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವುದರ ಮುಖಾಂತರ ಧರ್ಮದ ಜಾಗೃತಿಯ ಕೆಲಸಕ್ಕೆ ಹೆಚ್ಚು ಒತ್ತನ್ನ ಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲೆಲ್ಲ ಸಿದ್ಧತೆಗಳು, ಪೂರ್ವ ತಯಾರಿಗಳು ಆಗ್ತಾ ಇದೆ. ಜೊತೆಗೆ ಈ ಬಾರಿಯ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಪೇಜಾವರ ಶ್ರೀಗಳ ಅಪೇಕ್ಷೆ ಇತ್ತು. ಈ ಭಾಗದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಗೋಶಾಲೆಯನ್ನ, ಸುಸಜ್ಜಿತವಾಗಿರ್ತಕ್ಕಂಥ ಗೋಶಾಲೆಯನ್ನ ನಿರ್ಮಾಣ ಮಾಡಿ ಅದನ್ನ ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಅವರ ಅಪೇಕ್ಷೆ ಇತ್ತು. ಅವರ ಅಪೇಕ್ಷೆಯನ್ನ ಪೂರೈಸಬೇಕು ಅನ್ನುವಂಥ ಯೋಚನೆ ಕೂಡ ನಮ್ಮ ಜೊತೆಗೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು
ತಹಶೀಲ್ದಾರರನ್ನ ಎ ಸಿ ಅವರನ್ನ ಸಂಪರ್ಕ ಮಾಡಿ ಈಗಾಗಲೇ ನಮ್ಮ ಭಾಗದಲ್ಲಿ ಗೋಮಾಳದ ಒಂದು ಜಾಗವನ್ನ ನಾವು ನೋಡಿದ್ದೇವೆ. ಅದರ ಸರ್ವೆ ನಂಬರ್ ಅನ್ನು ಇಟ್ಟು ಅದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ದಾಖಲಾತಿಯನ್ನು ಕೊಟ್ಟು ಸರ್ಕಾರ ನಮಗೆ ಆ ಗೋಶಾಲೆಯನ್ನ ನಡೆಸುವುದಕ್ಕೆ ಜಾಗವನ್ನ ಮಂಜೂರು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಇವತ್ತು ಎ ಸಿ ತಹಶೀಲ್ದಾರರಿಗೆ ಮಾಡ್ತೇವೆ. ಸರ್ಕಾರ ಕೊಟ್ಟರೆ ಖಂಡಿತ ನಾವು ಆ ಗೋಶಾಲೆಯನ್ನ ಪೇಜಾವರ ಸ್ವಾಮೀಜಿಗಳ ಅಪೇಕ್ಷೆ ಏನಿದೆ ಅದನ್ನ ಗೋಶಾಲೆಯನ್ನ ಮಾಡಲಿಕ್ಕೆ ಸಿದ್ಧವಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ 2 ವರ್ಷಗಳಿಂದಲೂ ಕೂಡ ನಮ್ಮ ಟ್ರಸ್ಟಿನ ಕೆಲಸ ಕಾರ್ಯಗಳಿಗೆ ದೊಡ್ಡದಾಗಿರತಕ್ಕಂಥ ಶಕ್ತಿಯನ್ನು ನೀವೆಲ್ಲ ಕೊಟ್ಟಿದ್ದೀರಿ. ಮುಂದಿನ ದಿವಸದಲ್ಲಿ ಕೂಡ ನಮ್ಮ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೋತ್ಸಾಹ ಇರಲಿ ಅನ್ನತಕ್ಕಂಥ ವಿಚಾರದ ಒಂದಿಗೆ ಇವತ್ತಿನ ಈ ಒತ್ತಡದ ನಡುವೆಯೂ ಕೂಡ ನಾವು ಸಮಿತಿ ಆದ ನಂತರ ಅಧಿಕೃತವಾಗಿ ಮತ್ತೆ ಪ್ರೆಸ್ ಮೀಟ್ ಅನ್ನು ನಾವು ನಿಮ್ಮ ಪ್ರೆಸ್ ಕ್ಲಬ್ ಅಲ್ಲೇ ಮಾಡ್ತೇವೆ. ಇದಕ್ಕೆ ಸಮಿತಿಗಳು ಆಗಬೇಕಾಗಿದೆ. ಈ ವಿವಾಹದ ಕಾರ್ಯಕ್ರಮಕ್ಕೋಸ್ಕರ ಒಂದಷ್ಟು ಮುಂಚಿತವಾಗಿ ಇದಕ್ಕೆ ಪ್ರಚಾರ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಕರೆದಿದ್ದೇವೆ. ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ.